ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಇನ್ಸ್ಟಾಗ್ರಾಮ್ ಅಂಡ್ ಯೂಟ್ಯೂಬ್ ಚಾನಲ್. ನಿಮಗೆ ಒಂದು ವಿಷಯ ಹೇಳ್ತೇನೆ, ಅದು ಈಗ ಹೇಳ್ತೇನೆ ಗೈಸ್. ನಿಮಗೆ ತೋರಿಸ್ತೇನೆ. ಅಮ್ಮ ನೋಡ್ತಾರೆ ಈ ವಿಡಿಯೋವನ್ನು. ಅಮ್ಮನ ಹತ್ರ ನಾನು ಕೇಳುವುದೆಂತಂದ್ರೆ, ಸಾರಿ, ಅದು ತಪ್ಪಿ ಆದದ್ದು. ಬೈಬೇಡಿ, ಕಾಲ್ ಮಾಡಿ ಬೈಬೇಡಿ, ತಪ್ಪಿ ಆದದ್ದು, ಹೇಳಲಿಕ್ಕೆ ನೆನಪಿಲ್ಲ. ತೋರಿಸ್ತೇನೆ ನೋಡಿ. ಅಮ್ಮ ನೋಡುದಾದ್ರೆ ಸಾರಿ, ಅದು ಸ್ವಲ್ಪ ಹೊಡೆದೋಯ್ತು. ದಾದಾನ್ ಬಂಡ ಅವು ಕೈಟ್ ಜಾರ್ ತೀರ್ಥಪೂರ್ದೀನಿ ತೀರ್ಥಪೂರ್ನ ಪೂರ ದರಿದುಕೊಂಡು ಅಂಚ ದಾಲ ಮಲ್ಪರೆ ಆಪುಜವು. ನಾನು ಹೊಸತೆ ನೋಡು ಅಂಡ 3 ವರ್ಷ ಮುಟ್ಟ ಒಂದೇನು ಯೂಸ್ ಮಲ್ಪೆ ಪಂಡೆ. ಅಮ್ಮ ತಗೊಂಡ ಸಾರಿ ಅವಿ ಇಂಡೈರೆಕ್ಟ್ ಅದು ಪಂಡೆ. ಓಕೆ, ಮಲ್ಪಲೆ ಸ್ಪಾನ್ಸರ್ ಮಲ್ಪಲೆ ಮೊಬೈಲ್ ಹಾಳಾಗ್ತಾನೆ. ಬ್ಲಾಗ್ ಮಲ್ಪರೆ ಆಪುಜಿ ಅಂಚದೆ ಅಂತ ಎನ್ನ ಫ್ರೆಂಡ್ ಮೊಬೈಲ್ ಲಾಕ್ ಮಲ್ತೊಂದಿಲ್ಲ. ಒಂದೇನು ಎನ್ನ ಮೊಬೈಲ್ಗೆ ಶೇರ್ ಮಾಡ್ತದೆ. ಎನ್ನ ಈ ಬ್ಲಾಗ್ ಎನ್ನ ಫ್ರೆಂಡ್ ಕಡಪುರದ ಆಟ ಎಡಿಟ್ ಮಾಡ್ಕೊಂಡಿಲ್ಲ. ಎನ್ನ ಎಡಿಟ್ ಮಾಡ್ತಾರೆ ಅವನಿಗೆ. ಇದು ಬಾರಿ ಬಂಗೋಡಲ್ಲ ಬಂಗೋಡು ಬೈದೀನಿ ಆಂಡಲ ಬಂಗೋಡು ಬಾರಿ ಸೆ ದಾದಾದ ಅವನು ಜೀವನಡು ಅಂಚ ತೂಕ ದಾದಾ. ಓಕೆ ಗೈಸ್, ಏರ್ಲ ಸ್ಪಾನ್ಸರ್ ಇತ್ತು ಮಲ್ಪೋಲಿ ಏರೆಗ್ಲ ಒಂದೆತ್ತ ಮೊಬೈಲ್ ಒಂಜಿ ಸ್ಕ್ಯಾನರ್ ಸ್ಕ್ರೀನ್ ಮಿತ್ ಮಾಡು ಯಾಕ್ಲೆ నేను ಸ್ಪಾನ್ಸರ್ ಮಲ್ಪೋಲಿ ಮೊಬೈಲ್ ಪಂಡ ನಂಬರ್ ಬಾರ್ದಿಪ್ಪೆ ಕಾಲ್ ಮಲ್ಪಲ ಈಗ ಕಾಲ್ ಮಲ್ತ ಏರ್ಲ ದೆತೊನ್ನ ಕೊಲಿತ ದೆತೊನಲ್ಲಿ ಅಂಚ ತುಲೆ ಹೆಡ್ ಮೊಬೈಲ್ ದಾಲ ಇಜ್ಜಿ ಖಾಲಿ ಸ್ಕ್ರೀನ್ ಮಾತ್ರ ಬೊಕ ಟಚ್ ರೆಡ್ ವರ್ಕ್ ಆಮ್ ತುಲೆ ಸೂಪರ್ ಉಂಡು ಇಂಚ ರೆಡ್ ವರ್ಕ್ ಆಮ್ ಪೂರ ಆಫ್ ರೆಡ್ ಆಮ್ ಖಾಲಿ ಮೂಲು ಮಾತ್ರ ಒಂಜಿ ದರಿದಿ ನೀವು ಮಾತ್ರ ಗುಂಡೆ ಆತಂದೆ ಗುಂಡೆ ಅದ್ನ ಅಂಚ ಚೂರು ದರಿದಿಲ್ಲ ಅತ್ತೆ. ಸ್ಪಾನ್ಸರ್ ಮಲ್ಪೊಲಿ ಮಲ್ಪೊಲಿ ಕಾಲ್ ಮಲ್ಪೊಲಿ ಸ್ಕ್ರೀನ್ ರೆಡ್ ಸ್ಕ್ಯಾನರ್ ಬರ್ದಿಪ್ಪೆ ಕಾಸು ಮಾಡೋಲಿ ₹500 ಮುಸುಂಟ ₹500 ಅಂಚ ಗೈಸ್. ಹಾ ಮಾತೆಲ್ಲ 100 ಜನ ₹100 ಪಡ ₹100 ಹಾಕುದು ಸ್ಪಾನ್ಸರ್ ಅಂಚ ಗೈಸ್. ಜಸ್ಟ್ ಮಾತಾಡ್ತಷ್ಟೇ, ಜನ ಇಲ್ಲ ಹಾಗೆ. ಮೊಬೈಲ್ ಹೊರಟೋಗಿದೆ, ಈ ಸೈಡ್ ಹೊರಟೋಗಿದೆ, ಈ ಸೈಡ್ ಮಾಡಿ, ಈ ಸೈಡ್ ಅಲ್ಲಕ್ಕಿ ಬಸ್ ಹಾಗೆ ನೋಡುವ ಈ ಸೈಡ್. ಎಸ್ ನೋಡಿ, ಐ ಆಮ್ ಪ್ಲೇಯಿಂಗ್ ಫ್ರೀ ಫೈರ್. ನಾನು ಆಟ ಆಡ್ತಿದ್ದೆ ನೋಡಿ. ನನಗೆ ಆಟ ಆಡ್ಲಿಕ್ಕೆ ಬರ್ತದೆ, ಬರುದಿಲ್ಲ ಅಂತ ಯಾರು ಹೇಳಿ. ಗೈಸ್, ಇಲ್ಲಿ ಎಲ್ಲಾದ್ರು ಕೆಲಸ ಇದ್ರೆ ನನಗೆ ಒಂದು ಹೇಳಿ, ಎಲ್ಲಾದ್ರು ಕಮೆಂಟ್ ಮಾಡಿ. ನನಗೆ ಕೆಲಸ ಬೇಕಿತ್ತು. ಅರ್ಧ ದಿನ ಒಂದು 3:30ಗೆ ಹೋಗ್ತೇನೆ. ಒಂದು 8 ಗಂಟೆ ಕೆಲಸ ಇದ್ರೆ ಹೇಳಿ ಆಯ್ತಾ. ಗೊತ್ತಿಲ್ಲ ಎಲ್ಲಿ ಇರ್ಬೇಕು ಈಗ. ಇವತ್ತು ನಾಳೆ ಕೇಳಬೇಕು ಎಲ್ಲಿ, ಇವತ್ತೇ ಹೋಗಿ ಮಾತಾಡ್ಬೇಕು ಎಲ್ಲಿಯಾದ್ರೂ ಇಲ್ಲಿ ಕಾವೂರಲ್ಲಿ ಮಾತಾಡಿ ಡನ್ ಮಾಡಬೇಕು. ಮತ್ತೆ ಹೇಳ್ತೇನೆ ಎಂತ ರೀಸನ್ ಯಾಕೆ ಕೆಲಸ ಬೇಕು. ಹೋಗಿ ಗುಂಡಿ ಇಲ್ಲೇ ನೋಡು, ಗುಂಡಿ ಗುಂಡಿ ಗುರ್ದಿನ ಗುಂಡಿ ಗುರ್ದಿನ ಸೀನೆಟ್ ಮತ್ತು ಮಾರನೇ ದಿನ ಬಂದು ಕಾಲೇಜಿಗೆ ಬಂದು ಹೋಗಿದ್ ಮಾರೆ. ಪ್ರೋಗ್ರಾಮ್ ಎಲ್ಲ ಮುಗಿಸಿ. ಯಾವ್ದು ಪ್ರೋಗ್ರಾಮ್ ಇರ್ಲಿಲ್ಲ. ನಾನು ಅಲ್ಲಿಗೆ ಹೋಗಿದ್ದೆ, ರೆಡ್ ಕ್ರಾಸ್ ಇದಕ್ಕೆ. ಅವತ್ತು ನಿಂಗೆ ಬೆಟ್ಟ ಅವತ್ತು ಮತ್ತೆ ಇದು ಬರ್ಲಿಲ್ಲಲ್ಲ ನೆಕ್ಸ್ಟ್ ದಿನ. ಒಂದು ಸ್ಪ್ಲೆಂಡರ್ ಒಂದು ಖತರ್ನಾಕವಾಗಿ ಹೋಗ್ತದೆ. ಪ್ಯಾರೆಂಟ್ಸ್ ಮೀಟಿಂಗ್ ಮತ್ತೆ ಸೆಂಡ್ ಆಫ್ ಅಂತ 2 ಇತ್ತು. ಕಾಲೇಜಿನವ್ರು ಬಂದಿದ್ದೀರಿ ಕಾಲೇಜಿಗೆ? ಅದು ಗೊತ್ತಿಲ್ಲ. ಪ್ಯಾರೆಂಟ್ಸ್ ಮೀಟಿಂಗ್ ಇತ್ತು, ತುಂಬಾ ಪ್ಯಾರೆಂಟ್ಸ್ನವರೆಲ್ಲ ಬಂದಿದ್ರು. ಮತ್ತೆ 10th ಅವರಿಗೆ ಸೆಂಡ್ ಆಫ್ ಅಂತ. ರೆಡಿ ಕುಂಜುಕುಲ್ಪುರ ರೆಡಿ ಫೋಟೋಗೆ ಎತ್ತಂತೆ ಅಷ್ಟೇ ಉಂಟು, ಗೊತ್ತಾಗ್ತದೆ. ಅದೇ ಅಂತ ಪಾಸ್ ಆಗ್ತದೆ. ಆಯ್ತು.
ಎಂತ ಇವತ್ತೆಲ್ಲ ಬಾಗಿಲು ಹಾಕಿದ್ದಾರೆ. ಮುಂದೆ ಮೈ ಕತ್ತ ಮಾಡ್ತಾರೆ. ಸ್ವಲ್ಪ ಜನ ಇದ್ರು ಮಾಡ್ತಿದ್ದಾರೆ. ಈಗ ಅಪ್ಡೇಟ್ ಎಲ್ಲ ಕೊಡ ಗೌರ್ಮೆಂಟ್ ಸಂಬಳ ಬರ್ತಾ ಮೈಕ್ ತಕೊಡ್ತಾರ ಅವ್ರ ಮತ್ತೆಂತ ಎಲ್ಲ ಗೌರ್ಮೆಂಟ್ ಹೋದ್ರು ಅಷ್ಟ. ಅವರಿಗೆ ಟೆನ್ಷನ್ ಇಲ್ಲ, ಪಾಸ್ ಆಗ್ಲಿ ಫೇಲ್ ಆಗ್ಲಿ ಲಾಸ್ ಇಲ್ಲ. ಅವ್ರ ಕೆಲಸ ಎಂತ ಉಂಟು ಅಷ್ಟೇ ಮಾಡುದು. ಈಗ ಇವರು ನೋಡು ಕನ್ನಡ ಅತ್ತೇರಿ ನಿಖಲೆ ಓದಿರ್ ಬಂದ್ರೆ ಹೋಯ್ರ ಆಂಡ ಅರ್ಧ ದಿನ ಹೋಗಿ ಕೈಟ್ ಆಗ್ತೇನೆ. ಇದು ಮೇಲೆ ಕೃಷ್ಣಮೂರ್ತಿ ಸರ್ 2 ದಿನ ರಜೆಯಲ್ಲಿ ಗೌರ್ಮೆಂಟ್ ಗೊತ್ತುಂಟ ರಜೆ ಅಂತ ಗೊತ್ತೇನಲ್ಲ. ಪ್ರೋಗ್ರಾಮ್ ಹೋಗಿರ್ತಾರ ಅವರು. ಹೌದೌದು, ಒಮ್ಮೆ 15 ದಿನ ರಜೆ ಮಾಡಿದ್ದಲ್ಲ ಒಂದು ವಾರ ಮೈಸೂರಲ್ಲಿ ಏನು ಸೆಮಿನಾರ್ ಅನ್ನ ಅವನು ನಿಮ್ಗೆ ತಗೊಳ್ತೇನೆ. ಗಾಡಿ ಬಿಸಿಲ ಅದು ಸಾಂಗ್ ಆಗ್ತಾರೆ. ಅದು ಬೆಳಿಗ್ಗೆ ಅದು ಇದು ಅದೇನೋ ಸಾಂಗ್ ಐತೆ. ಅದು ಹೀಗೆ ಫಸ್ಟಿಗೆ ಇದು ಈಗ ಆಯ್ತು ಬಿಡು. ಅದು ಯಾವ ಬರ್ತದೆ ನನ್ಗೆ ಬರ್ತದೆ, ಅದು ಡೈಲಿ ಕೇಳಿಕೆಲ್ಲ ಅಭ್ಯಾಸ. ಬನ್ನಿ ಜನರೆಲ್ಲ ಬನ್ನಿ ಎಂತ ಪ್ಲಾಸ್ಟಿಕ್ ಎಂತದ್ದು ಇಟ್ಟದು ಅದು ಕೇಳಿಕೊಳ್ಳೋದಾಗ್ತದೆ. ಅದು ಅಷ್ಟು ಇದಿಲ್ಲ, ಡೈಲಿ ಕೇಳಿ ಬೋರ್ ಆಗ್ತದೆ. ಮತ್ತೊಂದು ಇದು ಇತ್ತು, ಅದು ಪಟ ಗಾಳಿಪಟ ಇತ್ತು ಸಾಂಗ್ ಅನ್ನು ಇವರು ಇದು ಮಾಡಿದೆ. ಕಸ ಇರಲಿ ಕಸ ಇರಲಿ ಅದು ಒಳ್ಳೇದಿತ್ತು. ಕಾಲೇಜ್ ಊಟ ಇರ್ತಾ? ಹೌದಾ, ಊಟ ಇರ್ತ ಕೊಳದಲ್ಲಿ? ಕೋಲ ಎಲ್ಲಿ ಕೋಲ ಅಲ್ಲ ಕೇಳಿದೆ. ಹೌದು, ಊಟ ಇರ್ತದೆ. ಚಿಕನ್ ವೆಜ್ ಊಟ ಧರ್ಮಸ್ಥಳದಲ್ಲಿ ಮಾತ್ರ ಚಿಕನ್. ಚಿಕನ್ ಇರ್ತದೆ ಇದು ಕೋಲ ಆಗಿ ನೆಕ್ಸ್ಟ್ ಡೇ ಇದು ಭೂತಕ್ಕೆ ಇರ್ತದೆ, ಆವತ್ತು ಚಿಕನ್ ಇರ್ತದೆ ಎಲ್ಲರಿಗೆ. ಅಲ್ಲ ಭೂತದ ಚಿಕನ್ ಯಾನು ಭೂತದ ಚಿಕನ್ ಚೂರಿ ತಿಂತು ಎಂಕುಂಡವು ಗೊತ್ತ ನಾವು ಮಲ್ಪುರ ಪುರ ತೂಯಂಡೆ ಇಂಕೊಕ್ಕ ತಿಂದ್ರೆ ತಿಂದ ತರ ಮಲ್ಪುನ ತೂಪುರಿ ತಿಂಡ್ರೆ ತಿಂದ್ರೆ ಬಲ್ಲಿಂದ ತೂಜಿ ಎಂಚಲ ತಿಂತ ಗೊತ್ತೇಜಿ. ಓಕೆ ಬಾಯ್. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋ ಸಿಗುವ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.